ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಭಾಳ ದೊಡ್ಡ ಶಿಕಾರಿನೇ ಮಾಡ್ಕೊಂಡು ಬಂದಿದ್ದಾರೆ. ನನ್ನ 26ನೇ ತಾರೀಕು ಯುರೋಪಿಯನ್ ಯೂನಿಯನ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಖಾಂತರ ಏನಾಗುತ್ತೆ, ಯುರೋಪಿಯನ್ ಯೂನಿಯನ್ನ ಆದಷ್ಟು ಉತ್ಪನ್ನಗಳೇನಿದೆ ಆದಷ್ಟು ಉತ್ಪನ್ನಗಳು ಕೂಡ ಭಾರತಕ್ಕೆ ಇನ್ನು ಲಗ್ಗಿಡಕ್ಕೆ ಶುರು ಮಾಡ್ತವೆ. ಅಲ್ಲಿಂದ ಭಾರತ ಭಾಳ ವಿಲಾಸಿ ಕಾರುಗಳಿಂದ ವಿಲಾಸಿ ಜೀವನವನ್ನು ನಡೆಸ್ಬೋದು ಅಂಥೇಳಿ ಈ ದೇಶದ ಪ್ರಧಾನಿಯ ಫಾಲೋವರ್ಸ್ ಇದ್ದಾರಲ್ಲ, ಅವರ ಫಾಲೋವರ್ಸ್ ಎಲ್ಲ ಭಾಳ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಭಾಳ ದೊಡ್ಡ ಪ್ರಚಾರ ಕೂಡ ಸಿಗ್ತಾ ಇದೆ. ನಿಜಕ್ಕೂ ಇದರಿಂದ ಇರತಕ್ಕಂಥ ಅಸಲಿಯತ್ ಏನು, ಇದರಿಂದ ಆಗ್ತಕ್ಕಂಥ ಸಾಧಕ ಬಾಧಕ ಏನು, ಅದರ ಬಗ್ಗೆ ಮಾತಾಡೋದು ಈ ವಿಡಿಯೋ ಉದ್ದೇಶ. ನಿಜಕ್ಕೂ ಕೂಡ ಇದು ಒಂದು ಸಂಕಷ್ಟದ ಕಾಲ, ಅದು ಜಾಗತಿಕ ಮಟ್ಟದಲ್ಲಿ. ಟ್ರಂಪ್ ಒಂದು ಕಡೆ, ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಅನ್ನುವ ಮನುಷ್ಯ ತೀರಾ ಹುಚ್ಚಂತರ ಆಡ್ತಾ ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಅಂತಂದರೆ, ಭಾರತವನ್ನು ಲೆಕ್ಕಕ್ಕೆ ಇಡಲ್ಲ ಅನ್ನೋ ಮಟ್ಟಕ್ಕೆ ಹೋಗಿ ತಾರೀಫ್ ಮೇಲೆ ತಾರೀಫ್ ಹಾಕಿ ಒಂದು ರೀತಿ ಆರ್ಥಿಕ ದಿಗ್ಬಂಧನ ಮಾಡಿದ್ದನ್ನು ನಮಗೆಲ್ಲ ಗೊತ್ತೇ ಇದೆ. ಅದಕ್ಕೋಸ್ಕರ ಏನಾದ್ರು ಸ್ಟ್ರಾಟಜಿ ಮಾಡಬೇಕಲ್ಲ, ಏನಾದರೂ ಭಾರತದ ದೇಶದ ಪ್ರಜೆಗಳಿಗೆ ಉತ್ತರ ಕೊಡಬೇಕಲ್ಲ ಅಂತ ಮೋದಿ ಅವರು ಮಾಡಿದ್ದೇನು ಅಂತಂದರೆ, ಅಮೇರಿಕದ ಕಡೆಗೆ ವಿಮುಖರಾಗಿ ಈ ಕಡೆ ಯುರೋಪಿಯನ್ ಕಡೆಗೆ ಮುಖ ಮಾಡಿದ್ದಾರೆ. ಯುರೋಪಿಯನ್ ಯೂನಿಯನ್ನು ಇವಾಗ ಭಾರತಕ್ಕೆ ಹತ್ರ, ಅಲ್ಲಿಗೆ ಯುರೋಪಿಯನ್ ಯೂನಿಯನ್ನ ನಾವು ಅಮೇರಿಕಕ್ಕಿಂತ ಹೆಚ್ಚು ನಂಬಬಹುದಾ, ಇದರ ಬಗ್ಗೆ ತಜ್ಞರಲ್ಲಿ ಏನು ಹೇಳ್ತಾ ಇದ್ದಾರೆ? ಹಂಗೇನಾದ್ರೂ ಯುರೋಪಿಯನ್ ಯೂನಿಯನ್ ಜೊತೆ ನಾವು ಸಂಬಂಧ ಇಟ್ಕೊಳ್ಳೋದೇ ಆಗಿದ್ರೆ ಇಷ್ಟು ವರ್ಷಗಳು ಬೇಕಿತ್ತಾ, ಯಾಕೆ ಇಷ್ಟು ವರ್ಷಗಳು ಮಾಡಲಿಲ್ಲ? ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಒಂದೇನು ಅಂತಂದರೆ, ಈ ಯುರೋಪಿಯನ್ ಯೂನಿಯನ್ ಇದೆಯಲ್ಲ, ಇದು ಒಂದೇ ಒಂದು ದೇಶದ್ದಲ್ಲ, ಇದು 27 ದೇಶಗಳ ಒಂದು ಒಕ್ಕೂಟ. ಇದು ಅಲ್ಲಿ ಎಲ್ಲ ಜರ್ಮನಿ, ಸ್ಪೇನು, ಸುಮಾರು 27 ದೇಶಗಳು ಬರ್ತವೆ. 27 ದೇಶಗಳ ಜೊತೆ ಮಾತನಾಡಿ ಅಲ್ಲಿಯೇ ಒಂದು ಒಕ್ಕೂಟ ಇದೆ. ಅದರ ಅಧ್ಯಕ್ಷರು ಬಂದು, ಒಕ್ಕೂಟದ ಅಧ್ಯಕ್ಷರು ಬಂದು ಇಲ್ಲಿ ಮಾತಾಡ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂಡು ಹೋಗಿದ್ದಾರೆ. ಆ ಒಪ್ಪಂದದ ಪ್ರಕಾರ ಒಂದು ವರ್ಷಕ್ಕೆ 13 ಲಕ್ಷ ಕೋಟಿಯಿಂದ 14 ಲಕ್ಷ ಕೋಟಿ ತನಕ ವಹಿವಾಟು ನಡೆಯುತ್ತೆ ಭಾರತ ದೇಶ ಮತ್ತು ಯುರೋಪಿಯನ್ ಯೂನಿಯನ್ ಜೊತೆ. ಇದರ ಮುಖಾಂತರ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಭಾಳ ದೊಡ್ಡ ಆರ್ಥಿಕವಾದ ಒಡಂಬಡಿಕೆ ಶುರುವಾಗ್ತಾ ಹೋಗುತ್ತೆ. ಇದರ ಫಲಾನುಫಲಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಝಲಕ್ ನೋಡೋಣಂತೆ. ನಾವು ಏನನ್ನು ರಫ್ತು ಮಾಡ್ತೀವಿ, ನಾವು ಏನನ್ನು ಆಮದು ಮಾಡ್ಕೊತೀವಿ? ಯುರೋಪಿಯನ್ ಯೂನಿಯನ್ ಅದಷ್ಟು ದೇಶಗಳಿದಾವಲ್ಲ, ಆ ದೇಶಗಳು ಆಟೋಮೊಬೈಲ್ಸ್ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಕ್ಷೇತ್ರಗಳು. ಸಣ್ಣ ಸಣ್ಣ ಕಾರುಗಳಿಂದ ಹಿಡಿದು ಭಾಳ ದೊಡ್ಡ ವಿಲಾಸಿ ಕಾರುಗಳ ತನಕ ಭಾಳ ಕಡಿಮೆ ಬೆಲೆಯಲ್ಲಿ ತಯಾರು ಮಾಡ್ತಕ್ಕಂಥ ದೊಡ್ಡ ಉನ್ನತಿಯನ್ನು ಸಾಧಿಸ್ತಕ್ಕಂಥ ತಂತ್ರಜ್ಞಾನದಲ್ಲಿ ತುಂಬ ಸ್ಪೀಡ್ ಇರ್ತಕ್ಕಂಥ ದೇಶಗಳು. ಇದುವರೆಗೂ ಆ ದೇಶದಿಂದ ನಮಗೆ ಬರ್ತಾ ಇರ್ತಕ್ಕಂಥ ಕಾರುಗಳು ಅಥವಾ ವೆಹಿಕಲ್ಸ್ಗಳು, ಆಟೋಮೊಬೈಲ್ಸ್ಗಳಿತ್ತಲ್ಲ, ಅದಕ್ಕೆಲ್ಲ 110% ತನಕ ಟ್ಯಾಕ್ಸ್ ಇತ್ತಿರುವವರೆಗೂ. ಈ ಒಡಂಬಡಿಕೆ ಮುಖಾಂತರ ಏನಾಗುತ್ತೆ, 110%ಇಂದ ದಿಢೀರ್ ಅಂತೇಳಿ 10% ಟ್ಯಾಕ್ಸ್ ಅಷ್ಟೇ ಮಾತ್ರ ಅದ್ರ ಮೇಲೆ ಬೀಳೋಕ್ಕಿದೆ. ಅಂದರೆ ನಮಗೆ ಭಾಳ ಸುಲಭದ, ಭಾಳ ಕಡಿಮೆ ರೇಟಿಗೆ ವಿಲಾಸಿ ಕಾರುಗಳು, ಯುರೋಪಿಯನ್ ಕಾರುಗಳು ನಮ್ಮ ಭಾರತದಲ್ಲಿ ಬರ್ತವೆ. ಬರೀ ಕಾರುಗಳಿಗೆ ಅಷ್ಟೇ ಸೀಮಿತ ಆಗಲ್ಲ, ಇನ್ನು ಭಾಳಷ್ಟು ವಿಚಾರಗಳಿಗೆ ಸಂಬಂಧಪಡುತ್ತೆ. ಅದು ಭಾಳ ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯುರೋಪಿಯನ್ ಯೂನಿಯನ್ಗಳಿದಾವಲ್ಲ, ಅಲ್ಲಿರ್ತಕ್ಕಂಥ ಮಾದರಿಗಳು ನಮ್ಮ ಭಾರತದಲ್ಲಿ ಬರೋದಕ್ಕೆ ಶುರು ಮಾಡುತ್ತವೆ. ಇದು ನಿಜಕ್ಕೂ ಕೂಡ ಕೃಷಿ ವಲಯಕ್ಕೆ ಭಾಳ ದೊಡ್ಡ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದು ನಿಜ ಕೂಡ. ಅದೇ ಕಾರಣಕ್ಕೋಸ್ಕರ 20 ವರ್ಷಗಳಿಂದ ಈ ಪ್ರಯತ್ನ ನಡೀತಾ ಇದೆ. ಇದು ಈಗಿಂದಲ್ಲ ಪ್ರಯತ್ನ, 20 ವರ್ಷಗಳಿಂದ ಸತತವಾದ ಪ್ರಯತ್ನ ನಡೀತಾನೆ ಇದೆ. ಆಗಿಂದನೂ ಕೂಡ ಆ ಯುರೋಪಿಯನ್ ಕಂಟ್ರೀಸ್ನ ಅವ್ರದ್ದು ಭಾಳ ಸೆಂಟ್ರಿಕ್ ಆದಂತಹ ಸ್ವಾರ್ಥ ಮನೋಭಾವನೆ ಇರತಕ್ಕಂತಹ ಒಂದು ವ್ಯಾಪಾರಿ ಮನೋಭಾವ, ಅದನ್ನು ನಾವು ಈಗ ನೋಡಿಲ್ಲ. ನಮ್ಮ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿನಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಬ್ರಿಟನ್ನಿಂದ ಹಿಡಿದು ಈಗ ಸದ್ಯಕ್ಕೆ ಆ ಯುರೋಪಿಯನ್ ಯೂನಿಯನ್ನಿಂದ ಬ್ರಿಟನ್ ಆಚೆ ಕಡೆ ಇದೆ. ಆದರೂ ಕೂಡ ಅದರ ಅಕ್ಕಪಕ್ಕದ ದೇಶಗಳಿದಾವಲ್ಲ, ಅವೆಲ್ಲವೂ ಕೂಡ ತಮ್ಮ ಲಾಭವನ್ನು ಮೊದಲು ನೋಡಿ ಭಾಳ ಸೆಂಟ್ರಿಕ್ ಆಗಿ ಒಂದು ತೀರಾ ಅಮಾನವೀಯ ಅಂತಾರಲ್ಲ, ವ್ಯಾಪಾರ ಅಂದ ತಕ್ಷಣ ಅಷ್ಟು ಅಮಾನವೀಯ ನೆಲೆಗಟ್ಟಿಗೆ ಹಿಡಿಯುವ ಎಲ್ಲ ಸಾಧ್ಯತೆಗಳು ಕೂಡ ಅವರಿಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಒಡಂಬಡಿಕೆಗೆ ಸಹಿ ಹಾಕಬೇಕಾಗಿತ್ತು. ಆ ಕೆಲಸವನ್ನು ಮಾಡಲಿಲ್ಲ ಅಂತ. ಇದಾದ ನಂತರ ಈ ದೊಡ್ಡ ಶಿಕಾರಿ ಅಂತ ಏನೋ ಮಾಡ್ತಾರಲ್ಲ, ಈಗ ದೊಡ್ಡ ಬೇಟೆ ಮಾಡ್ಕೊಂಡು ಬಂದ್ಬಿಟ್ಟು ಯಾರು ಮೋದಿಯವರು. ಈ ದೊಡ್ಡ ಬೇಟೆಯ ಬಲಿಪಶು ಯಾರು ಮೊದಲಿಗೆ? ಆ ದೊಡ್ಡ ಬೇಟೆಯ ಬಲಿಪಶು ಮತ್ತೆ ಭಾರತೀಯರೇ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಭಾರತೀಯರಿಗೆ ಭಾಳ ದೊಡ್ಡ ಕನಸನ್ನು ಕಟ್ಟಿ ಅಧಿಕಾರಕ್ಕೆ ಬಂದಂಥವ್ರು ಈ ಮೋದಿ. ಯಾವುದು ಅದು ಕನಸು? ಆ ಕನಸಿನ ಹೆಸರೇ ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಏನು? ಆತ್ಮನಿರ್ಭರತೆ. ನಮ್ಮನ್ನು ನಾವೇ ಸ್ಥಾಪಿಸ್ಕೊತೀವಿ, ನಮಗೆ ಬೇಕಾದಂಥ ವಸ್ತುಗಳನ್ನು ನಾವೇ ಉತ್ಪಾದನೆ ಮಾಡ್ತೀವಿ, ನಮ್ಮ ಮಾರುಕಟ್ಟೆಯನ್ನು ನಾವೇ ಸ್ಥಾಪಿಸ್ಕೊತೀವಿ ಅಂತೇಳಿ ಹೊರಟಿದ್ದು 2014ರಿಂದ ಹಿಡಿದು ಈಗ 2026ನೇ ಇಸ್ವಿ ತನಕ ಕೂಡ. ಸೊ ಮೇಕ್ ಇನ್ ಇಂಡಿಯಾ ಯಾವ ಲೆವೆಲಲ್ಲಿದೆ ಈಗ? ಮೇಕ್ ಇನ್ ಇಂಡಿಯಾ ಎಷ್ಟು ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದ್ಸರಿ ನೋಡೋಣಂತೆ. 2014ರಲ್ಲಿ ಶುರುವಾಗಿದ್ದು ಮೇಕ್ ಇನ್ ಇಂಡಿಯಾಕ್ಕೆ ದೊಡ್ಡ ಬಜೆಟ್ ಏನಿಲ್ಲ, ಅದು ಕೇವಲ 100 ಕೋಟಿ ಮಾತ್ರ ಅದಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು.
100 ಕೋಟಿ ಮೀಸಲಿಟ್ಟ ತಕ್ಷಣ ಇಷ್ಟು ಚಿಕ್ಕದು ಅಂತ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಆ 100 ಕೋಟಿ ವೆಚ್ಚವನ್ನು ಬರೀ ನಿರ್ವಹಣೆ ಮತ್ತು ಪ್ಲ್ಯಾನ್ ಮಾಡೋದಕ್ಕೆ ಅಂತ ವಿನಿಯೋಗಿಸಿರೋದು. ಆ ಪ್ಲ್ಯಾನ್ ಮುಖಾಂತರ ಇಂಪ್ಲಿಮೆಂಟೇಷನ್ ಆಗಿ ಇಡೀ ದೇಶದಾದ್ಯಂತ ಖರ್ಚಾಗಿರ್ತಕ್ಕಂಥ ಹಣ ಎಷ್ಟು ಗೊತ್ತಾ? 2014ರಿಂದ 2026 ತನಕ ಇಷ್ಟು ವರ್ಷಗಳಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳು ಖರ್ಚಾಗಿದೆ. ಅಂದರೆ ಅಷ್ಟು ಉತ್ಪಾದನೆ ಮಾಡೋದಕ್ಕೆ ಅಂತ ಬಳಸಿದ್ದಾರೆ. 15 ಲಕ್ಷ ಕೋಟಿ ಹಣದಲ್ಲಿ ಸಕ್ಸಸ್ ರೇಟ್ ಎಷ್ಟಿದೆ? ಸಕ್ಸಸ್ ಎಷ್ಟು ಅಂತಂದರೆ ಕೇವಲ 30ರಿಂದ 35% ಮಾತ್ರ ಸಕ್ಸಸ್ಸು. ಮೇಕ್ ಇನ್ ಇಂಡಿಯಾ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಮೋದಿ ಸರ್ಕಾರ ಅದಷ್ಟು ಈ 2-3 ಅವಧಿಯಲ್ಲಿ ಸಿದ್ಧತೆ ಮಾಡ್ಕೊಳ್ಳೇ ಇಲ್ಲ. ಮೇಕ್ ಇನ್ ಇಂಡಿಯಾ ಅನ್ನೋ ಹೆಸರಲ್ಲಿ ಸುಮ್ಮನೆ ಬೇರೆ ದೇಶದ ವಸ್ತುಗಳನ್ನು ತಂದು ಅದಕ್ಕೆ ಮೇಕ್ ಇನ್ ಇಂಡಿಯಾ ಅದ್ಯಾವುದೋ ಹುಲಿದೋ ಸಿಂಹದ ಚಿತ್ರ ಹಾಕ್ಬಿಟ್ಟು ಇದು ಮೇಕ್ ಇನ್ ಇಂಡಿಯಾ ಒಳಗಡೆ ಲೇಬಲ್ ತೆಗೆದು ನೋಡೋದು ಏನಾಗುತ್ತೆ, ಮೇಡ್ ಇನ್ ಚೈನಾ, ಮೇಡ್ ಇನ್ ಕೊರಿಯಾ, ಮೇಡ್ ಇನ್ ಇಂಡೋನೇಷಿಯಾ, ಮೇಡ್ ಇನ್ ಜಪಾನ್ ಇವೇ ಇರ್ತಿದ್ವು. ಇದು ಏನು ಈಗ ಆಗ ನೋಡ್ತಕ್ಕಂಥ ವಿಚಾರ ಅಲ್ಲ. ಕಂಪ್ಲೀಟಾಗಿ ಅದು ಕೂಡ 35% ಸಕ್ಸಸ್ ರೇಟ್ ಇದೆಯಲ್ಲ, ಆ ಸಕ್ಸಸ್ ರೇಟ್ ಕೂಡ ಫೇಕು. ಯಾಕೆ ಫೇಕ್ ಅಂತ ಹೇಳಿದ್ರೆ ಬರೀ ಲೇಬಲ್ ಅಷ್ಟೇ ಮೇಕ್ ಇನ್ ಇಂಡಿಯಾ ಆಗಿದೆ ಹೊರತು ಅದರೊಳಗಡೆ ಇರ್ತಕ್ಕಂಥದ್ದು ಯಾವುದು ಕೂಡ ಭಾರತದಲ್ಲಿ ನಿರ್ಮಾಣ ಆದಂಥದ್ದಲ್ಲ. ಅದರ ನಡುವೆನೂ ಕೂಡ ಅದನ್ನೆಲ್ಲ ಇನ್ನೂ ಯಾವುದಾದ್ರು ಇಂಪ್ಲಿಮೆಂಟೇಷನ್ ಆಗ್ಬೋದೇನೋ ಅಂತ ಕಾಯೋದ್ರ ನಡುವೆ ಇವರು ಇವಾಗ ಯುರೋಪಿಯನ್ ಒಕ್ಕೂಟದ ಜೊತೆ ಸೇರ್ಕೊಂಡು ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯುರೋಪಿಯನ್ಗಳ ಜೊತೆ ವ್ಯಾಪಾರ ಮಾಡೋದು ಅಷ್ಟು ಸುಲಭ ಆಗೋದಾಗಿದ್ರೆ ಭಾರತ ಯಾವತ್ತೂ ಈ ಕೆಲಸ ಮಾಡಾಗ್ತಿತ್ತು. ಇದು ಸುಮ್ಮನೆ ಒಂದು ಪ್ರಚಾರಕ್ಕೋಸ್ಕರ ಒಂದು ಅವಸರದ ನಿರ್ಣಯ ಅಂತೇಳಿ ಅನಿಸುತ್ತೆ. ಇದನ್ನೇ ಜಗತ್ತಿನಾದ್ಯಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೌದು, ಒಪ್ಕೊಳ್ಳೋಣಂತೆ, ಅಮೇರಿಕಾದ ಡೊನಾಲ್ಡ್ ಟ್ರಂಪಿನ ಈ ಬೆದರಿಕೆಗಳಿದೆಯಲ್ಲ, ಅದಕ್ಕೆ ಏನಾದರೂ ಒಂದು ಬೇರೆ ಆಲ್ಟರ್ನೇಟಿವ್ ಬೇಕೇ ಬೇಕು ನಮಗೆ. ಅದರ ನಡುವೆ ರಾಜತಾಂತ್ರಿಕ ವ್ಯವಸ್ಥೆಗಳನ್ನು ಮೋದಿ ವರ್ಷಕ್ಕೆ ಎಷ್ಟು ಸಲ ವಿದೇಶಗಳನ್ನು ಸುತ್ತಿದ್ದಾರೆ, ಯಾವ್ಯಾವ ರೀತಿ ಮಾತಾಡ್ಕೊಂಡಿದ್ದಾರೆ, ಯಾವ್ಯಾವ ಒಡಂಬಡಿಕೆಗಳಾಗಿದ್ದಾವೆ, ಅದು ಫಲಪ್ರದ ಯಾವುದು ಕಂಡಿಲ್ಲ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಈ ನಮ್ಮ ಆತ್ಮನಿರ್ಭರತೆ ಭಾರತ ತನ್ನನ್ನು ತಾನು ಕಟ್ಕೊಳ್ಳೋದಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರ, ಇನ್ನೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಲ್ಲ, ಇನ್ನೂ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರ ನಮ್ಮದು, ಇನ್ನೂ ಅಭಿವೃದ್ಧಿ ಹೊಂದುತ್ತನೇ ಇದ್ದೀವಿ. ಆದರೆ ಮಧ್ಯವಾಗಿ ಏನಾಯಿತು, ಒಂದಷ್ಟು ದಿವಸ ಅಮೇರಿಕೆ ಕಳಿಸೋದಾಯಿತು, ಇವಾಗ ಯುರೋಪಿಗೆ ಕಳಿಸ್ಬೇಕಾಗತ್ತೆ. ಇದರಲ್ಲಿ ಒಂದು ಅಂಶ ಏನಿದೆ ಅಂತಂದರೆ, ಯುರೋಪಿಗೆ ಕಳಿಸ್ಬೇಕಾಗತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಿಮಗೆ ವಿಪುಲವಾದ ವಿದ್ಯಾಭ್ಯಾಸ ಕೊಡ್ತೀವಿ, ಸಿಕ್ಕಾಬಟ್ಟೆ ಕಡಿಮೆ ರೇಟಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀವಿ, ಒಳ್ಳೆ ನಿಪುಣತೆಯನ್ನು ನಿಮಗೆ ತಯಾರು ಮಾಡ್ತೀವಿ. ನೀವು ಒಂದು ಸರಿ ಅಲ್ಲಿಯ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಹೇಳಿದರೆ, ನೀವು ಒಂದು ಸರಿ ಯುರೋಪಿಯನ್ ಕಂಟ್ರೀಸಿಗೆ ಬಂದರೆ ವಾಪಸ್ ನೀವು ಯಾರು ಭಾರತಕ್ಕೆ ಬರೋಕ್ಕಾಗಲ್ಲ, ಅಷ್ಟು ನಿಮಗೆ ಲಕ್ಸುರಿ ಲೈಫ್ನ ನಾವು ನಿಮಗೆ ಕೊಡ್ತೀವಿ ಅಂತೇಳಿ ಆಫರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದಕ್ಕೇನೋ ಮದರ್ ಆಫ್ ಡೀಲ್ಸ್ ಅಂತೇನೋ ಅದನ್ನ ಹೆಸರಿಟ್ಕೊಂಡಿದ್ದಾರೆ ಅವರು. ಸೊ ಇಷ್ಟೆಲ್ಲ ಆದಾಗಲೂ ಕೂಡ ಹೆಚ್ಚಾಗಿ ಅಲ್ಲಿಂದ ಯುರೋಪಿಯನ್ ಯೂನಿಯನ್ ಈ ಒಪ್ಪಂದದಿಂದ ಬರ್ತಕ್ಕಂಥವು ಯಾವುವು ಅಂತಂದರೆ, ಮೇಜರ್ ಆಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಟೋಮೊಬೈಲ್ಸ್. ಈ ಆಟೋಮೊಬೈಲ್ಸ್ ಬರುತ್ತಲ್ಲ, ಈ ಆಟೋಮೊಬೈಲ್ಸ್ ಕ್ಷೇತ್ರನೇ ಯಾಕೆ ಆಲ್ಟರ್ನೇಟಿವ್? ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ಆಟೋಮೊಬೈಲ್ ಕ್ಷೇತ್ರ ಏನಾಗಬೇಕು? ಮೇಕ್ ಇನ್ ಇಂಡಿಯಾ ಅಂತಿದೆಯಲ್ಲ, ಮೇಕ್ ಇನ್ ಇಂಡಿಯಾ ಅಂತಂದರೆ ಭಾರತದಲ್ಲಿ ತಯಾರು ಮಾಡ್ತಕ್ಕಂಥ ಆಟೋಮೊಬೈಲ್ ಕ್ಷೇತ್ರದ ಕಂಪನಿಗಳು ಯಾವ್ಯಾವು? ಖಂಡಿತವಾಗಿಯೂ ಕೂಡ ಅದಾನಿ ಮತ್ತು ಅಂಬಾನಿ ಅವರದಂತೂ ಇಲ್ಲವೇ ಇಲ್ಲ. ಅವ್ರದ್ದೇನಾದ್ರು ಬೇರೆ ಕ್ಷೇತ್ರಗಳು. ಅವರ ಹಿತವನ್ನು ಕಾಪಾಡೋದಕ್ಕೋಸ್ಕರ ಇದನ್ನು ಸುಮ್ಮನೆ ಮತ್ತೆ ಮೋದಿನ ದುರದಕ್ಕೆ ಅನ್ನೋ ದೃಷ್ಟಿಕೋನಕ್ಕೋಸ್ಕರ ಇದು ಹೇಳ್ತಾ ಇಲ್ಲ. ಖಂಡಿತವಾಗಿಯೂ ಕೂಡ ಇದರೊಳಗಡೆ ಇರತಕ್ಕಂಥ ಸ್ಟ್ರಾಟಜಿ ಏನು ಅಂತಂದರೆ, ಈ ದೇಶಕ್ಕೆ 100, 200, 300 ವರ್ಷಗಳಿಂದ ತಮ್ಮ ಸೇವೆಗಳನ್ನು ಕೊಡ್ಕೊಂಬಂದಿರತಕ್ಕಂಥ ಟಾಟಾ ಕಂಪನಿ ಆಗಿರ್ಬೋದು, ಮಹೀಂದ್ರಾ ಕಂಪನಿ ಆಗಿರ್ಬೋದು, ಈ ರೀತಿಯ ಈ ಕಂಪನಿಗಳು ಆಟೋಮೊಬೈಲ್ ಕ್ಷೇತ್ರಕ್ಕೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ನಮ್ಮ ದೇಶಕ್ಕೆ. ಆ ಕಾಂಟ್ರಿಬ್ಯೂಷನ್ ಇವಾಗ ಏನಾಗುತ್ತೆ, ಏಕಾಏಕಿ ನೀವು ಯುರೋಪಿನ ಅದಷ್ಟು ಆಟೋಮೊಬೈಲ್ಸ್ಗಳನ್ನು ತಂದುಬಿಟ್ಟು ಭಾರತಕ್ಕೆ ಸುರಿದ್ಬಿಟ್ರೆ ಇಲ್ಲಿ ನಾಶ ಆಗೋದು ಯಾರು? ಇಲ್ಲಿ ಹಿನ್ನಡೆ ಆಗೋದು ಯಾರಿಗೆ? ನಮ್ಮದೇ ಭಾರತ ದೇಶದ ಆಟೋಮೊಬೈಲ್ಸ್ ಕಂಪನಿಗಳಾದ ಟಾಟಾ, ಮಹೀಂದ್ರಾ ಈ ರೀತಿಯ ಕಂಪನಿಗಳಿಗೆ. ಈ ಕಂಪನಿಗಳ ಹಿತವನ್ನು ಕಾಪಾಡಬೇಕಾದ ಯಾರ ಕೆಲಸ? ಈ ದೇಶದ ಪ್ರಧಾನಿಯಾದ ಮೋದಿ ಮತ್ತು ಈ ಸರ್ಕಾರದ ಕೆಲಸ ಅಲ್ವಾ? ಆದರೆ ಟಾಟಾ ಮತ್ತು ಮಹೀಂದ್ರಾ ಅವರ ಹಿತ ಕಾಪಾಡೋದಕ್ಕಿಂತ ಮುಖ್ಯವಾಗಿ ಇವರಿಗೆ ಒಂದೇ ಬಾಣದಲ್ಲಿ 2 ಹಕ್ಕಿ ಉಳಿಸೋದು ಅಂತಾರಲ್ಲ, ಅದು ಇದೇ ಸ್ಟ್ರಾಟಜಿ. ಇದು ಒಂದು ಕಡೆ ಟಾಟಾ ಮತ್ತು ಈ ಮಹೀಂದ್ರಾ ಈ ರೀತಿಯ ಕಂಪನಿಗಳನ್ನು ನೆಲಸಮ ಮಾಡೋದ್ರ ಮುಖಾಂತರ ಅದಾನಿ ಅಂಬಾನಿ ಕಂಪನಿಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿ ಕೂಡ ಇದರ ನಡುವೆ ಇದೆ. ಖಂಡಿತವಾಗಿಯೂ ಕೂಡ ಇದರಲ್ಲಿ ಅದಾನಿ ಅಥವಾ ಅಂಬಾನಿ ಎರಡರ ಒಬ್ಬರದ್ದು ಯಾರ್ದಾದ್ರೂ ಒಂದು ಆಟೋಮೊಬೈಲ್ ಕ್ಷೇತ್ರ ಇದ್ದಿದ್ರೆ ಯುರೋಪಿಯನ್ ಯೂನಿಯನ್ ಜೊತೆ ಇವರು ಒಪ್ಪಂದ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿತ್ತಾ? ಖಂಡಿತವಾಗಿಯೂ ಇಲ್ಲ. ಅಷ್ಟರ ಮಟ್ಟಿಗೆ ಅದಾನಿ ಅಂಬಾನಿ ಈ ದೇಶವನ್ನು ಇಟ್ಕೊಂಡಿದ್ದಾರೆ. ಅದರ ಒಂದು ಇದು ವ್ಯಾಪಾರದ ಒಪ್ಪಂದ ಆದ್ದರಿಂದ ಭಾಳ ಮುಖ್ಯವಾಗಿ ಅದಾನಿ ಅಂಬಾನಿ, ಏಕೆ ಅಂತಂದರೆ ಈ ಭಾರತದ ಅರ್ಧಕ್ಕೂ ಹೆಚ್ಚು GDP-ಯನ್ನು ಕೊಡ್ತಾ ಇರ್ತಕ್ಕಂಥ ಭಾಳ ದೊಡ್ಡ ಆರ್ಥಿಕ ವಹಿವಾಟು ನಡೆಸ್ತಾ ಇರ್ತಕ್ಕಂಥ ಅದಾನಿ ಅಂಬಾನಿ ಅವರು ನಿರ್ಣಯಿಸಿದಂತೆ ಈ ದೇಶ ನಡೀತಾ ಇದೆ. ಈ ಒಪ್ಪಂದವನ್ನು ಅಷ್ಟು ಸುಲಭಕ್ಕೆ ತಾಳಕ್ಕಾಗಲ್ಲ. ಇದರ ನಡುವೆ ನಾವು ಯೋಚನೆ ಮಾಡಬೇಕಾಗಿರೋದು ಒಂದೇ ಒಂದು ವಿಚಾರ, ಮೇಕ್ ಇನ್ ಇಂಡಿಯಾ ಏನಾಯಿತು? ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ನ ಸುಮ್ಮನೆ ಮೂಗಿಗೆ ತುಪ್ಪ ಸವರ್ತಾರಲ್ಲ, ಆ ರೀತಿ ಮೂಗಿಗೆ ತುಪ್ಪ ಸವರ್ಬಿಟ್ಟು ಭಾರತ ದೇಶದವ್ರನ್ನ ಮತ್ತೆ ಬೇರೆ ದೇಶಕ್ಕೆ ಅವಲಂಬನೆ ಆಗೋ ರೀತಿ ಮಾಡ್ತಕ್ಕಂಥ ಈ ಒಪ್ಪಂದ ಇದೆಯಲ್ಲ, ಇದರ ಬಗ್ಗೆ ವ್ಯಾಪಕವಾದ ಟೀಕೆ ಕೂಡ ವ್ಯಕ್ತ ಆಗಲೇಬೇಕು.
ಅದಕ್ಕೆ ಇನ್ನೂ ಸಮಯ ಕಾಲಾವಕಾಶ ಇದೆ. ಅಲ್ಲಿಗೆ ಕಾಲಾವಕಾಶ ಇದೆ ಅಂತಂದರೆ ಇದು ಕೇವಲ ಒಪ್ಪಂದ ಆಗಿದೆ ಅಷ್ಟೇ. ಇನ್ನು 27 ದೇಶಗಳ ಯೂನಿಯನ್ ಇದೆಯಲ್ಲ, ಅದು ಯುರೋಪಿಯನ್ ಯೂನಿಯನ್, ಅಲ್ಲಿನ್ನೂ ಕಾನೂನಾತ್ಮಕವಾದ ಒಪ್ಪಿಗೆ ಸಿಕ್ಕಿಲ್ಲ. ಆ ಒಪ್ಪಿಗೆ ಸಿಗೋದ್ರ ನಡುವೆ ಸಾಕಷ್ಟು ಚರ್ಚೆಗಳಾಗಲಿ. ಭಾರತ ದೇಶದಲ್ಲೂ ಕೂಡ, ಇಲ್ಲಿಯ ಸಂಸತ್ನಲ್ಲೂ ಕೂಡ ಅದು ಅನುಮೋದನೆ ಪಡ್ಕೋಬೇಕಾಗತ್ತೆ. ಅನುಮೋದನೆ ಪಡೆಯೋದ್ರ ನಡುವೆ ನಿಜಕ್ಕೂ ಕೂಡ BJP ಸರ್ಕಾರವನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ನೇತೃತ್ವದ ಈ ಕಾಂಗ್ರೆಸ್ಸು ವಿಫಲ ಆಗಿದೆ. ಇಂತಹ ಒಂದು ವಿರೋಧ ಪಕ್ಷ ಇದ್ದಾಗ ದೇಶ ಉದ್ಧಾರ ಆಗೋದಾದ್ರೆ ಹೇಗೆ? ಒಂದು ಕಡೆ ವಿಫಲವಾದ ಒಂದು ವಿರೋಧ ಪಕ್ಷ, ಇನ್ನೊಂದು ಕಡೆ ದೂರದೃಷ್ಟಿನಲ್ಲಿರ್ತಕ್ಕಂಥ ಒಂದು ಆಡಳಿತ ಪಕ್ಷ. ಇದರ ನಡುವೆ ಈ ರೀತಿಯ ಒಂದು ಒಪ್ಪಂದ, ಅದರ ಸುತ್ತ ರಷ್ಯಾ, ಯುರೋಪ್ ಕಂಟ್ರೀಸ್, ಅಮೇರಿಕಾ, ಟ್ರಂಪು, ಈ ರೀತಿ ಜನಗಳ ನಡುವೆ ನಮ್ಮ ಭಾರತ ದೇಶದ ಪ್ರಜೆಗಳು ಹೇಗೆ ಬದುಕಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕಾಗತ್ತೆ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.